ಮಾದೂರ್ ತಾಲೂಕು ಭಾರತೀನಗರ ಸಮೀಪದ ಚಂದುಪುರ ಡಿಕೆಗೌಡ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾಗಿ 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ್ದ ಶಿವಮಾದೇಗೌಡ ಅವರಿಗೆ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದ ಸಾಧನೆಯನ್ನು ಗಣ್ಯರು ಕೊಂಡಾಡಿ ಅವರ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು. ಮಾದೂರ್ ತಾಲೂಕಿನ ಭಾರತೀನಗರ ಸಮೀಪದ ಚಂದುಪುರ ಗ್ರಾಮದ ಡಿಕೆಗೌಡ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಶಿವಮಾದೇಗೌಡ ಅವರ ವಯೋನಿವೃತ್ತಿ ಅಂಗವಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಅವರು ಮಾತನಾಡಿ, ಶಿವಮಾದೇಗೌಡ ಅವರು 33 ವರ್ಷಗಳ ಕಾಲ ಶಿಸ್ತು, ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿರುವುದು ಮಾದರಿಯಾಗಿದೆ. ಅವರ ನಿವೃತ್ತಿ ಜೀವನ ಸುಖ, ಶಾಂತಿ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಕಾರ್ಯದರ್ಶಿ ಶಿವಲಿಂಗೇಗೌಡ ಅವರು ವಹಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಶಿಕ್ಷಕಿ ಶೋಭಾ ಶಿವಮಾದೇಗೌಡ, ಶಾಲಾ ಸಮಿತಿ ಸದಸ್ಯರಾದ ಕಮಲಮ್ಮ, ಸುಧಾಶಂಕರೇಗೌಡ, ಸುನಂದಮ್ಮ, ಮಹದೇವಮ್ಮ, ಶೀಲಾ, ನಟರಾಜು ಹಾಗೂ ಜ್ಞಾನಶೇಖರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡ, ನಿವೃತ್ತ ಮುಖ್ಯ ಶಿಕ್ಷಕ ಎಮ್ಮಾಯಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಧನಂಜಯ್, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎಚ್ ಕಾಳಿರಯ್ಯ, ಬೆಂಗಳೂರು ಕಿಡ್ಸ್ ಆರ್ಕ್ ಇಂಟರ್ನ್ಯಾಷನಲ್ ಶಾಲೆ ಪ್ರಾಂಶುಪಾಲೆ ಶಶಿರೇಖಾ, ನಿವೃತ್ತ ಪ್ರಾಂಶುಪಾಲರಾದ ಪ್ರಕಾಶ್, ಎಚ್ ಲಿಂಗಯ್ಯ, ದಾಸೇಗೌಡ, ರಾಜೇಗೌಡ, ಮಾದೂರ್ ತಾಲೂಕು ಮುಖ್ಯೋಪಾಧ್ಯಾಯರ ಸಂಘದ ಪದಾಧಿಕಾರಿಗಳಾದ ಅನಂತೇಗೌಡ, ನಾಗೇಶ್, ರವೇಶ್, ಶಿವಪ್ಪ, ವಿವಿಧ ಶಾಲೆಗಳ ಮುಖ್ಯೋಪಾಧ್ಯಾಯರು, ಭಾರತ್ ವಿಕಾಸ್ ಪರಿಷತ್ನ ಪದಾಧಿಕಾರಿಗಳು, ಪೋಷಕರ ಸಂಘದ ಅಧ್ಯಕ್ಷರು ಹಾಗೂ ಅಪಾರ ಸಂಖ್ಯೆಯ ಸ್ನೇಹಿತರು ಮತ್ತು ಅಭಿಮಾನಿಗಳು ಶಿವಮಾದೇಗೌಡ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿವಮಾದೇಗೌಡ ಅವರು ತಮ್ಮ 33 ವರ್ಷಗಳ ಸೇವಾ ಪಯಣದಲ್ಲಿ ಸಹೋದ್ಯೋಗಿಗಳು, ಆಡಳಿತ ಮಂಡಳಿ, ಪೋಷಕರು ಹಾಗೂ ವಿದ್ಯಾರ್ಥಿಗಳ ಸಹಕಾರವೇ ತಮ್ಮ ಯಶಸ್ಸಿಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದ ದೊರೆಯಲಿ ಎಂದು ಕೃತಜ್ಞತೆ ಸಲ್ಲಿಸಿದರು. ಒಟ್ಟಾರೆ ಶಿಕ್ಷಣ ಕ್ಷೇತ್ರದಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಶಿವಮಾದೇಗೌಡ ಅವರ ಸೇವೆಯನ್ನು ಸ್ಮರಿಸಿ ಗಣ್ಯರು ಮತ್ತು ಸಾರ್ವಜನಿಕರು ಆತ್ಮೀಯವಾಗಿ ಬೀಳ್ಕೊಟ್ಟು ಅವರ ನಿವೃತ್ತ ಜೀವನ ಸುಖಕರವಾಗಿರಲೆಂದು ಹಾರೈಸಿದರು. ಭಗವಂತ ಅವರಿಗೆ ಮತ್ತೆ ಅವರ ಕುಟುಂಬಕ್ಕೆ ಚಾಮುಂಡೇಶ್ವರಿ 100 ವರ್ಷ ಸುಖವಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಸ್ನೇಹಿತರೆ, ಇವತ್ತು ವಿದ್ಯಾರ್ಥಿನಿಯರೇ, ಶಿಕ್ಷಕರು ತಾಯಿ ತಂದೆ ಬಿಟ್ರೆ ನಿಜವಾದ ದೇವರು ಸ್ವರೂಪಿಯಾದ ಶಿಕ್ಷಕರು. ಯಾಕೆ ಹೇಳ್ತೀನಿ ಈ ಮಾತ ಅಂದ್ರೆ, ನೋಡಿ, ಇವತ್ತು ನಾವು 6 ವರ್ಷ ಆದ ತಕ್ಷಣ ನಮ್ಮ ಜವಾಬ್ದಾರಿ ಕಲಿತು ಅಂದ್ಬಿಟ್ಟು ಮಕ್ಕಳುಗಳ ಶಾಲೆ ಕಳಿಸ್ತೀವಿ. ಅವ್ರಿಗೆ ಮಾತಾಡಕ್ಕೆ ಬರ್ತಾ ಇರಲ್ಲ ಮಕ್ಕಳುಗಳಿಗೆ. ಆಗ ABCD ಇಂದ ಹಿಡಿದು ಹಿಡಿದು ಅವನ್ನ ದೊಡ್ಡ ಆಫೀಸರ್ ಮಾಡೋದು ಆ ಶಿಕ್ಷಕರ ಗುರಿಯಾಗಿರುತ್ತೆ. ಅವರು ಎಲ್ಲ ಕೆಲಸಗಳನ್ನ ಮುಡುಪಾಗಿಟ್ಟು 33 ವರ್ಷ ಸೇವೆ ಸಲ್ಲಿಸೋದಿದೆಯಲ್ಲ, ದೊಡ್ಡ ಸಾಧನೆ. ಇವತ್ತು ನೀವು ನಿಂತಿರೋ ಬಿಟ್ಟಿರೋ ಇವತ್ತು ತುಂಬಾ ಜನ ಶಿಕ್ಷಕರು ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ. ನಾನು ಸ್ವಲ್ಪ